ಕ್ಷೇತ್ರದಲ್ಲಿ ಅಂಚೆ ಮತ ಮರು ಎಣಿಕೆ ಆದರೆ ಫಲಿತಾಂಶಕ್ಕಿಂತ ಹೆಚ್ಚು ಚರ್ಚೆಗೆ ಗ್ರಾಸವಾಗಿದ್ದು ಟ್ಯಾಂಪರಿಂಗ್ ಆರೋಪಗಳು ಕೂಡ ಕೇಳಿ ಬರ್ತಿವೆ. ಶೃಂಗೇರಿ ಕ್ಷೇತ್ರದಲ್ಲಿ ಕೋರ್ಟ್ ಆದೇಶದಂತೆ ಅಂಚೆ ಮತಗಳ ಮರು ಎಣಿಕೆ ಪ್ರಕ್ರಿಯೆ ನಡೆದಿದ್ದು, ಎಣಿಕೆ ಮುಗಿದ ಬಳಿಕ ತೀವ್ರ ವಿವಾದ ಸ್ಫೋಟಗೊಂಡಿದೆ. ಎಣಿಕೆ ನಂತರ ಮಾತನಾಡಿದ ಶಾಸಕ ಟಿ.ಡಿ. ರಾಜೇಗೌಡ ಗಂಭೀರ ಆರೋಪಗಳನ್ನ ಮುಂದಿಟ್ಟಿದ್ದಾರೆ. ಹಾಗಾದ್ರೆ ಅವರ ಆರೋಪಗಳೇನು? ಅವ್ರು ಹೇಳ್ತಿರೋದಾದ್ರೂ ಏನು? ಈ ಮತ ಎಣಿಕೆಯಿಂದ ಮುಂದಿನ ದಿನಗಳಲ್ಲಿ ರಾಜಕೀಯ ಸಂಗ್ರಾಮ ಆರಂಭವಾಗುತ್ತಾ? ಕೇಳೋಣ ಬನ್ನಿ. ಓಪನ್ ಮಾಡಿ ಅಲ್ಲಿ ಕೆಲವು ಪೆಟ್ಟಿಗೆ ಲಾಕ್ ಹೊಡೆದಿದ್ರು, ಸೀಲ್ ಇರಲಿಲ್ಲ. ಆ ಬೀಗ ಮುರಿಬೇಕಾದ್ರೆ ಏನು ಟ್ರಂಕ್ ಇದೇ ಕಟ್ ಆಗಿತ್ತು. ಆಮೇಲೆ ಒಂದು ಪೆಟ್ಟಿಗೆನ ಸ್ವಲ್ಪ ಸಬ್ಬಲ್ ಹಾಕಿನೂ ಬಿಟ್ಟಂಗೆ ಕಾಣ್ತಾ ಇತ್ತು. ನಾವು ರಿಪೋರ್ಟ್ ಮಾಡ್ತಾ ಅದ್ರ ಮೇರೆಗೆ ಸಂಪೂರ್ಣ ತನಿಖೆ ಮಾಡಿದ್ದಾರೆ. ನಾವಿಲ್ಲಿ ಓಟ್ ಟ್ಯಾಂಪರಿಂಗ್ ಮಾಡಿದ್ದಾರೆ ಅನ್ನೋ ಒಂದು ಅನುಮಾನನೇ ಬೆಳಗ್ಗೆ ವ್ಯಕ್ತಪಡಿಸಿದ್ವಿ. ಇಲ್ಲಿ ಬೂತ್ ತಂದಿಟ್ಟ ಮೇಲೆ ನಾವು ಆಮೇಲೆ ರೆಕಾರ್ಡ್ ಮಾಡ್ತೀವಿ ಅಂತ ಎಲ್ಲರೂ ರೆಕಾರ್ಡ್ ಮಾಡಿದ್ವಿ. ಇಲ್ಲಿ ಮತ ಎಣಿಕೆ ಮಾಡುವಂಥ ಸಂದರ್ಭದಲ್ಲಿ ಉಚ್ಚ ನ್ಯಾಯಾಲಯ ಏನು ತಿರಸ್ಕೃತ ಮತದಾನ ರಿಜೆಕ್ಟೆಡ್ ಪೋಸ್ಟಲ್ ಬ್ಯಾಲೆಟನ್ನು ರೀವೆರಿಫಿಕೇಷನ್ ಮಾಡಬೇಕು ಅಂತೇಳಿ ಹೇಳಿದ್ರು. ಅದರ ಮೇರೆಗೆ ರೀವೆರಿಫಿಕೇಷನ್ ಆಯಿತು. ಅಲ್ಲಿ ಒಂದು 6-7 ಓಟ್ ವ್ಯತ್ಯಾಸಗಳು ಬಂದು ಅದು ನನಗೂ 2 ಓಟ್ ಹೆಚ್ಚಿಗೆ ಬಂದಿದೆ, ಇವ್ರಿಗೂ ಬಂದಿದೆ. ಅದಾದ ನಂತರ ಉಳಿದಂಥ ಓಟನ್ನು ಯಾರ್ಯಾರಿಗೆ ಎಷ್ಟೆಷ್ಟು ಬಂದಿದೆ ಅಂತೇಳಿ ಹಿಂದೆ ಏನು ಬಂಡಲ್ ಮಾಡಿದ್ರು, ರಾಜೇಗೌಡ ಇಷ್ಟು, ಜೀವರಾಜ್ ಇಷ್ಟು, ಇನ್ನೊಂದಿಷ್ಟು, ಪ್ರತಿಯೊಂದು ರೌಂಡ್ ವೈಸು ಎಣಿಕೆ ಮಾಡಿ ಬಂಡ್ಲು ಮಾಡಿ ಇಟ್ಟಿದ್ರು. ಆ ಬಂಡ್ಲುಗಳನ್ನೇ ಏನು ಅವರೆಲ್ಲರೂ ಎಲ್ಲ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು, ಏಜೆಂಟ್ಗಳು, ಕ್ಯಾಂಡಿಡೇಟ್ಗಳು, BJP ಮತ್ತು ದಳದ ಕ್ಯಾಂಡಿಡೇಟ್ಗಳು, ಕಾಂಗ್ರೆಸ್ಸಿನ ನಮ್ಮ ಏಜೆಂಟು ಸಂಪೂರ್ಣ ಪರಿಶೀಲನೆ ಮಾಡಿ ಬಂಡ್ಲು ಮಾಡಿದ್ದಾರೆ. ಆ ಬಂಡ್ಲುಗಳನ್ನೇ ತೆಗೆದುಬಿಟ್ಟು ಬಂಡ್ಲನ್ನ ಟ್ಯಾಂಪರಿಂಗ್ ಮಾಡಿದ್ದಾರೆ. ಅಂದರೆ ಯಾವ ಥರ ಸರ್ ಟ್ಯಾಂಪರಿಂಗ್ ಅಂದರೆ ಯಾವ ಥರ? ಅಂದರೆ ಅದ್ರ ಮೇಲೆ ಈಗ ನನಗೆ ಟಿ.ಡಿ. ರಾಜೇಗೌಡ ಅಂತ ಓಟ್ ಹಾಕ್ತೀವಿ, ಸಿಂಗಲ್ ಓಟ್. ಅದಕ್ಕೆ ಅದ್ರಿಗೆ ಇನ್ನೊಂದು ಟಿಕ್ ಮಾಡಿದ್ದಾರೆ. ಅದು ಒಂದೇ ಪೆನ್ನಲ್ಲಿ ಬೇರೆ ಥರ ಮಾಡಿದ್ದಾರೆ. ಆ ಮಾರ್ಕ್ ಮಾಡಿದ್ದನ್ನು ಟ್ಯಾಲಿ ಆಗ್ತಾಯಿಲ್ಲ. ಬೇರೆ ಇಂಕನ್ನು ಬೇರೆ ಇಂಕನ್ನು ಬಳಸಿದ್ದಾರೆ. ಕ್ಲೀನಾಗಿ ಕಾಣ್ತಾ ಉಂಟು. ವ್ಯಾಲಿಡ್ ಓಟ್ನ ಇನ್ವಾಲ್ವ್ ಮಾಡಿದ್ದಾರೆ. ಇನ್ವಾಲ್ವ್ ಮಾಡಿರೋದು. ನನ್ನವು 158 ಓಟು ಏನು ವ್ಯಾಲಿಡ್ ಇದ್ದು ಇನ್ವ್ಯಾಲಿಡ್ ಓಟನ್ನು ಮಾಡಿದ್ದಾರೆ. ಸರ್ ಅನುಮಾನ ಏನು ಸರ್ ನಿಮ್ಗೆ? ಅನುಮಾನ ನಾವು ಟ್ಯಾಂಪರ್ ಮಾಡಿದ್ದಾರೆ. ಯಾರು ಅವರು ಜೀವರಾಜು ಮತ್ತು ಅವ್ರ ಜೊತೆ ಯಾರು ಸೇರ್ಕೊಂಡಿದ್ದಾರೆ ಅದು ತನಿಖೆಯಲ್ಲಿ ಗೊತ್ತಾಗ್ತದೆ. ಟ್ಯಾಂಪರಿಂಗ್ ಅವಾಗಲೇ ಮಾಡಿದ್ದಾರೆ. ಈಗ ತನಿಖೆಗೆ ಆಗ್ರಹ ಮಾಡ್ತೀರಾ, FIR ಮಾಡ್ತೀರಾ, ಪೊಲೀಸ್ ಸ್ಟೇಷನ್ಗೆ ದೂರು ಹಾಕ್ತೀವಿ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಚುನಾವಣಾ ಅಧಿಕಾರಿಗಳಿಗೆ ಬೆಳಗ್ಗೆಯಿಂದ ಏನೇನು ಘಟನೆಗಳು ನಡೆದಿದ್ದಾವೆ, ಬಾಕ್ಸ್ಗಳು ಏನು ಆ ಟ್ರಂಕ್ಗಳನ್ನು ಹೊಡೆದಿರೋದು, ಸೀಲ್ ಕಿತ್ತಾಕಿರೋದು, ಅಲ್ಲೇ ಸೀಲ್ ಕಿತ್ತು ಬಿದ್ದಿರೋ ಅಂಥದ್ದು, ಮತ್ತು ಕೆಲವು ಬೇರೆ ಸುಮ್ಮನೆ ಬಟ್ಟೆ ಕಟ್ಟಿಟ್ಟಿರೋದು, ಇದನ್ನೆಲ್ಲ ಪ್ರತಿಯೊಂದು ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ಅವರ ಗಮನಕ್ಕೆ ಬಂದಿದೆ. ಅವರ ವರದಿನಲ್ಲೂ ಕೂಡ, ಅವ್ರ ರಿಪೋರ್ಟಲ್ಲೂ ಕೂಡ ಭಾಳ ಸ್ಪಷ್ಟವಾಗಿ ಮಾಡಿದ್ದಾರೆ. ಅಲ್ಲ, ನಾವು ಜೀವರಾಜ್ ಮತ್ತು ಅವ್ರ ಜೊತೆ ಯಾರು ಸೇರ್ಕೊಂಡಿದ್ದಾರೆ ಅದು ತನಿಖೆ ಆಗ್ತದೆ. ಸರ್, 2023ರಲ್ಲಿ ವ್ಯಾಲಿಡ್ ಆದಂಥ ಮತಗಳು ಇವತ್ತು ಅವು ವ್ಯಾಲಿಡ್ ಆದ್ವಾ ಇನ್ವ್ಯಾಲಿಡ್ ಆದ್ವಾ ಸರ್? ಅವು ಇನ್ವ್ಯಾಲಿಡ್ ಮಾಡಿದ್ದಾರೆ. ಎಷ್ಟು ಸರ್? ಅದು 258 ಓಟ್ಗಳು ವ್ಯಾಲಿಡ್ ಆದವು. ನನ್ನವು ಟಿ.ಡಿ. ರಾಜೇಗೌಡಿಗೆ ಓಟ್ ಹಾಕಿರೋನು. ಅವತ್ತು ರಾಜೇಗೌಡ ಅಂತ ಬಂಡ್ಲು ಮಾಡಿ ಏನು ಟ್ರಂಕಲ್ಲಿ ಇಟ್ಟಿದ್ರು, ಅಲ್ಲಿ ಅದನ್ನು ತೆಗೆದುಬಿಟ್ಟು ಅಲ್ಲ, ಅದು ಅವ್ರೇನು ಅವತ್ತೇನು ರಿಸಲ್ಟ್ ಏನು ಘೋಷಣೆ ಮಾಡಿಲ್ಲ. ಇದೀಗ ಚುನಾವಣಾ ಅಧಿಕಾರಿಗಳು ಇನ್ನು ಅಧಿಕೃತ ಫಲಿತಾಂಶ ಪ್ರಕಟಿಸಿಲ್ಲ. ಈ ವಿವಾದದಿಂದ ಶೃಂಗೇರಿ ಕ್ಷೇತ್ರದ ರಾಜಕೀಯ ವಾತಾವರಣ ಗರಂ ಆಗಿದ್ದು, ಮುಂದಿನ ಬೆಳವಣಿಗೆಗಳ ಮೇಲೆ ಎಲ್ಲರ ಕಣ್ಣಿದೆ. ಪ್ರಶ್ನೆ ಒಂದೇ, ಮತಗಳ ಭದ್ರತೆ ಪ್ರಶ್ನೆಗೆ ಸಿಲುಕಿದ್ದಾಗ ಪ್ರಜಾಪ್ರಭುತ್ವದ ನಂಬಿಕೆ ಎಲ್ಲಿ ನಿಂತಿದೆ? ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಶೃಂಗೇರಿಯ ರಾಜಕೀಯ ವಾತಾವರಣದಲ್ಲಿ ಏನೇನೆಲ್ಲ ಬದಲಾವಣೆ ಆಗತ್ತೆ? ಇದು ಇಲ್ಲಿಗೆ ಮುಕ್ತಾಯ ಆಗತ್ತಾ ಅಥವಾ ಮುಂದಿನ ದಿನಗಳಲ್ಲಿ
ಭವಿಷ್ಯದಲ್ಲಿ ಬೇರೆ ಬೇರೆ ರೀತಿಯ ತಿರುವು ಪಡ್ಕೊಳತ್ತಾ? ಕಾದು ನೋಡೋಣ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.